ಅಯ್ಯೋ ನಾಗು ಎಷ್ಟು ಘಾಟಿ ಮುದಿಕೆದಾಳಕಿ, ಭಾಳ ಘಾಟಿ ಮುದಿಕೆದಾಳ. ಅಯ್ಯೋ ಎಂಥ ಪರಿ ಎಲ್ಲ ಬೈತಾಳಕಿ. ಇಂಥ ಪರಿ ಎಲ್ಲ ನನ್ನ ಕಡೆಯಿಂದ ಬೈಸ್ಕೊಂಡಿರಕ್ಕೆ ಆಗಂಗಿಲ್ಲ ನೋಡು. ನಾನು ವಾಪಸ್ ಮಾತಾಡೇ ಬಿಡಾಕಿ ಮತ್ತೆ. ಆಕೆ ನೀನು ಬೈದಿರೋದ ಕಡಿಮೆ, ಇಲ್ಲ ಅಂದ್ರೆ ಇನ್ನ ಪ್ರೀತಿನ ಎಷ್ಟು ಬೈತಾಳ ಗೊತ್ತೈತನ? ಭಾಳ ಬೈತಾಳ, ತಲೆ ಕೆಟ್ಟರೆ ಹೊಡೆದು ಬಿಡ್ತಾಳಾಕಿ. ಹಂಗದಾಳಾಕಿ. ನೀನು ಆಕೆ ಸಹಿಸ್ಕೊಂಡು ನೀನು ಹೋಗ್ಲೇಬೇಕು, ಏನು ಮಾಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ದಿನ ಅಷ್ಟೇ ನೀನು ನಿನಗೆ ಪರ್ಮನೆಂಟ್ ಆಗಿರ್ತೀನ, ಇಲ್ಲಲ್ಲ? ಆದರೂ ನನಗೆ ಹಿಂಗೆಲ್ಲ ಬೈಸ್ಕೊಳಕ್ಕೆ ಆಗೋದಿಲ್ಲಪ್ಪ. ಹೆಂಗೆಲ್ಲ ಬೈತಾಳಕಿ ನಾನು ಅನ್ಕೊಂಡೇ ಇರಲಿಲ್ಲ ಬಿಡು. ಭಾಳ ಅಂದ್ರೆ ಭಾಳ ಇದಾಳ ಮುದುಕಿ. ನೋಡಕ್ಕೆ ಮ್ಯಾಗ ಎಷ್ಟು ಸಾಫ್ಟ್ ಅದಾಳು. ಅಯ್ಯೋ ಏನು ಅನ್ನಂಗೆ ಇಲ್ಲೇನೋ, ಮೊಮ್ಮಕ್ಕಳು ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಅನ್ನೋಂಗದಾಳ. ಒಳಗೆ ದೊಡ್ಡದ ಬಾವಿನ ತೆಗದಾಳ ಬಿಡು. ಭಾಳ ಮಾಡಿ ಬಾವ್ಯಾಗ ದುಮ್ಕಿಸಿ ಬಿಡ್ತಾಳೆ. ಹಂಗದಾಳ ನೋಡಕ್ಕೆ. ಈಕಿಗೆ ನನ್ನಂತಕ್ಕೆ ಆಗಬೇಕಾಗಿತ್ತು. ಸರಿಯಾಗಿ ಬುದ್ಧಿ ಕಲಿಸಿದ್ನಿ. ಪ್ರೀತಿ ಅಂತೇಳಿ ಸುಮ್ಮನೆ ಇರ್ತಾಳ ಅಷ್ಟ. ಪ್ರೀತಿ ಏನವ್ರು ಸ್ವಂತ ಮೊಮ್ಮಗಳು ಅನ್ಕೊಂಡಿ ನೀನು? ಅಲ್ಲ, ಅನಾಥ. ಅವರು ಅನಾಥರವರು. ನಮ್ಮ ಮಾಮ ಅದನ್ನಲ್ಲ, ದೂರದ ಫ್ರೆಂಡ್ ಅಂತವ. ಅವು ಏನೋ ಒಂದು ಸರಿ ಯಾವಾಗೋ ಇವಂಗ ಸಹಾಯ ಮಾಡಿದ್ದಂತ. ಆ ಸಹಾಯನ ಇವ್ರ ಮುಖಾಂತರ ತೀರ್ಸಿಲಾಯ್ತು ಅಂತೇಳಿ ಅವ್ರನ್ನ ಕರ್ಕೊಂಬಂದು ಇವ್ ಸಾಕಾಕತ್ತಾನ. ಅದಕ್ಕಾಗಿ ಆಕೆ ಹಂಗೆ ಮಾಡ್ತಾಳ. ಸ್ವಂತ ಮೊಮ್ಮಕ್ಕಳಾಗಿದ್ರು ಆಕೆ ಯಾಕೆ ಹಂಗೆ ಮಾಡ್ತಿದ್ಲು? ಆಕೆ ಹಂಗೆ ಮಾಡ್ತಿರ್ಕಿನ ಇಲ್ಲ. ಭಾಳ ಚಂದ ನೋಡ್ಕೋತಿದ್ಲು ಗೊತ್ತೈತೇನ ಆಕೆ. ಅಪ್ಪ ಯಾರೋ ಮಾತಾಡಿದಾಗತ್ತೈತಿ, ಯಾರೋ ಬಂದ್ರು ಏನೋ. ನಾವಿಲ್ಲಿ ಮುಚ್ಕೊಂಡು ಬಾ ಬಾ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ಇಲ್ಲದ ಹತ್ರ ಯಾವ ರೀತಿ ಬರ್ತಾ ಇದೆ, ಹಾಗೆ ಹಳ್ಳಿ ಬಡ ರೈತನ ಜೀವನದ ಕತೆ ಕೂಡ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ ಎರಡಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎರಡೂ ಕೂಡ ನೋಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿ. ಸೊ ಪ್ಲೀಸ್ ವಿಡಿಯೋಸ್ನ ನೋಡಿ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ, ಇದರಲ್ಲಿ ಇನ್ನೊಂದು ಫ್ಯಾಮಿಲಿ ಬರುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತೇಳಿ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ಇದರಲ್ಲಿ ಇವಾಗ ಚೇಂಜ್ ಆಗ್ತಾ ಇದೆ, ಟ್ವಿಸ್ಟ್ಗಳು ಬರ್ತಾ ಇದೆ. ಇದರಲ್ಲಿ ಯಾವ ರೀತಿ ಇರುತ್ತೆ ಪ್ರೀತಿ ಮದುವೆ ಅನ್ನೋದರಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಮಿಸ್ ಮಾಡ್ದೆ ನೋಡಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಸ್ಟೋರಿ ಇದರಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಅದು ಯಾವುದು ಹೇಗಿರುತ್ತೆ ಅಂತ ಹೇಳಿ ಮಿಸ್ ಮಾಡಿದೆ, ಎಲ್ಲರೂ ನೋಡಿ. ಅಯ್ಯೋ ಹೌದು, ಯಾರ್ದು ಧ್ವನಿ ಕಿಸಿದಂಗೆ ಆಗತ್ತೈತಿ. ಮತ್ತು ನಮ್ಮ ನೋಡಿದಂದ್ರೆ ಏನು ಅನ್ಕೋತಾರೆ ಏನೋ. ಬಾಲಿ ಹೋಗಿ ಮುಚ್ಚಿಟ್ಕೊಂಡು ಕತ್ತಲ್ಲ ಕಾಣಂಗಿಲ್ಲ ಅನ್ಸತಿ. ಬಾ, ನಾವು ಕಾಣಂಗಿಲ್ಲ ಅಂತ ಅನಿಸ್ತಲ್ಲ. ಅಯ್ಯೋ ನೀ ಸುಮ್ಮನೆ ಇರು, ಕಾಣಂಗಿಲ್ಲ. ಇಲ್ಲಿ ಯಾರು ಇಷ್ಟು ಬಗ್ಗೆ ನೋಡ್ತಾರೋ, ಯಾರು ನೋಡಂಗಿಲ್ಲ, ಸುಮ್ಮನಿರು. ಸರಿ ಸರಿ ಆಯ್ತು. ಈ ಅಕ್ಕ ಇಲ್ಲೋದ್ಲು ಕಾಣವಾಳಲ್ಲ. ಲಾ 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 ಲಾ. ನಮ್ಮಕ್ಕನ ಮದ್ವಿ ಬಂತು, ಇನ್ನೂ 4 ದಿನ ಉಳೀತು. ನಮ್ಮಕ್ಕನ ಮದ್ವಿ ಬಂತು, ಇನ್ನೂ 4 ದಿನ ಉಳೀತು. ಆದ್ರೂ ಅಮ್ಮ ಎಲ್ಲೋದ್ಲು? ಅಮ್ಮ ಯಾಕೋ ಕಾಣಿಸ್ತಾನೆ ಇಲ್ಲ ಇತ್ತೀಚೆಗೆ. ಎಲ್ಲೋದ್ಲೋ ಏನೋ. ಅಮ್ಮ ಎದ್ಲಕ್ಕ ಭಾಳ ಬೇಜಾರಾಗತೈತಿ. ಅಮ್ಮ, ಅಕ್ಕನ ಮದ್ವೆ ಅನ್ನೋ ಅಷ್ಟರಲ್ಲಿ ಎಲ್ಲೇ ಇದ್ರು ಬಂದ್ಬಿಡು ಅಮ್ಮ, ಪ್ಲೀಸ್ ಅಮ್ಮ. ಅಲ್ಲಿ ಮಾತಾಡ್ತಾ ಬರ್ತಾ ಇದ್ದಾನಲ್ಲ, ಅವನು ಯಾರು? ಅವನೇ ಪ್ರೀತಿ ತಮ್ಮ ಶಿವು ಅಂತ ಹೇಳಿ. ಇನ್ನು ಮುಂದೆ ನಿನಗೆ ತಮ್ಮ. ಹೌದಾ, ಸರಿ ಸರಿ ಆಯ್ತು. ಮನೇಲಿ ಯಾರೂ ಕಾಣಿಸತ್ತಿಲ್ಲಲ್ಲ, ಎಲ್ಲರೂ ಎಲ್ಲಿ ಹೋಗ್ಯಾರು? ಅತ್ತೆಮ್ಮ, ಮಾವಯ್ಯ, ಎಲ್ಲರೂ ಎಲ್ಲಿ ಹೋದ್ರಿ? ಅಕ್ಕ, ಪ್ರೀತಿ ಅಕ್ಕ, ಒಬ್ರು ಯಾರೂ ಕಾಣಿಸತ್ತಿಲ್ಲ. ಎಲ್ಲರೂ ಎಲ್ಲಿ ಹೋದ್ರೋ ಏನೋ. ಶಿವ, ಯಾಕೆಪ್ಪ ಕರೆಯತಿಲ್ಲ? ಏನಾಯ್ತು? ಏನಾರ ಬೇಕಾಗಿತ್ತನ? ಅಯ್ಯ ಮಾವಯ್ಯ, ಅದರೇನಾ, ನಾನು ಮನ್ಯಾಗ ಯಾರು ಇಲ್ಲೇನೋ ಅನ್ಕೊಂಡು ಆಟ ಆಡಕ್ಕೆ ಹೋಗಿದ್ನಲ್ಲ. ಮನೆಗೆ ಬಂದ್ಕೊಂಡು ಎಲ್ಲ ಮನೆ ಖಾಲಿ ಖಾಲಿ ಅನ್ಸಕತ್ತಿತ್ತು. ಅದಕ್ಕೆ ಯಾರು ಇಲ್ಲೇನೋ ಅಂತ ಅನ್ಕೊನಿ. ನೀವು ಅದರೇನ ಮಾವಯ್ಯ? ಮತ್ತೆ ಇವರು? ಇವರೇ ಇವಾಗ ನಿನಗೆ ಮಾವಯ್ಯ. ನಮ್ಮ ಮಾವ ನಿನಗೆ ಮಾವಯ್ಯ ಅಂತ ಅನ್ಬೇಕು ನೀನು. ಏನ ಅತ್ತೆಮ್ಮ, ಮಾವಯ್ಯ, ನಿನ್ನ ಹೆಸರು ಪ್ರೀತಿ, ಇವನ ಹೆಸರು ಶಿವು. ಓಕೆನಾ? ಸರಿ ಆಯ್ತು. ಯಾರೋ ಗುಸು ಗುಸು ಅಂದಂಗೆ ಆಯ್ತಲ್ಲ ಇಲ್ಲೇ. ಹೌದು ಮಾವಯ್ಯ, ನನಗೂ ಹಂಗ ಕೇಳಿಸ್ತು. ಯಾರ ಅದಾರನ ಇಲ್ಲಿ? ಯಾರಿಲ್ಲ ಹಾಕಿಲ್ಲ ಬಿಡು. ನೋಡಿ ಬಾ, ನಿಮ್ಮ ಅಜ್ಜಿ ಅಡುಗೆ ಮಾಡತ್ತ. ನಿಮ್ಮ ಅತ್ತೆಮ್ಮ ನೀನು ಮೊದಲು ಅಂತಿದ್ದೆಲ್ಲ ಅದು ನೆನಪಿಗೆ ಬಂತು. ಯಾಕಪ್ಪ ಸಾಲಿಗೆ ಹೋಗಿಲ್ಲ ಇವತ್ತು? ಹೋಗಿದ್ ಮಾವಯ್ಯ, ಎಲ್ಲ ಹೋಮ್ವರ್ಕ್ ಆಯ್ತು, ಎಲ್ಲ ಆಯಿತು. ಆಟ ಆಡಕ್ಕೆ ಹೋಗಿದ್ನಿ, ಕ್ರಿಕೆಟ್ ಆಡ್ತಿದ್ರು ಎಲ್ಲರೂ. ನಾನು ಹೋಗಿದ್ನಿ ಕ್ರಿಕೆಟ್ ಆಡ್ಕೆ ಸಿಗಿ ಬನ್ನಿ. ಅಕ್ಕನೂ ಕಾಣಿಸ್ಲಿಲ್ಲ, ಮತ್ತು ಅತ್ತೆಮ್ಮನೂ ಕಾಣಿಸ್ಲಿಲ್ಲ, ನೀನು ಕಾಣಿಸ್ಲಿಲ್ಲ. ಮನ್ಯಾಗ ಯಾಕೆ ಕದ ನೋಡು ತೆಗ್ದೈತಿ, ಮನ್ಯಾಗ ಯಾರೂ ಇಲ್ಲಲ್ಲ ಅಂತ ಅನ್ಕೊಂತ ಬರೋ ಅಷ್ಟೊತ್ತಿಗೆ ನೀನು ಬಂದಿ ಮಾವಯ್ಯ. ಅಕ್ಕ ಎಲ್ಲೋ ಕೇಳು? ನಿಮ್ಮ ಅಕ್ಕ ಮತ್ತು ಶಾಂತಕ್ಕ ಹೋಗಿ ಹಾಸಿಗೆ ಹೋಗ್ಕೊಂಬರಕ್ಕೆ ಹೋಗಿದಾರ. ನಾನು ಹೊಲಕ್ಕೆ ಹೋಗಿದ್ನಿ, ಈಗ ಬನ್ನಿ. ಅದ ಸ್ವಲ್ಪ ನಾಳೆ ಬೇರೆ ಕೆಲಸ ಐತೆ, ಮತ್ತೆ ಅಲ್ಲಿ ಹೋಗ್ಬೇಕು. ಸ್ವಲ್ಪ ಹೊಟ್ಟೆ ಭಾಳಸದಪ್ಪ. ಒಂದಿಟ್ಟು ಊಟ ಮಾಡ್ತಾನೆ, ಒಂದು ರೊಟ್ಟಿ ತಿಂತಾನೆ. ಬಾ, ನೀನು ಬೇಕಿದ್ದ ಅಂತೆ. ನಿಮ್ಮ ಅತ್ತೆಮ್ಮ ಏನು ಮಾಡಿ ನೋಡೋಣ ಅಂತ ಅಡ್ಗೆ. ಹ್ಞೂ ಮಾವಯ್ಯ, ಆಯ್ತು ಬರ್ತೀನಿ. ನೀನು ಹೋಗಿರು, ನಾನು ಬರ್ತೀನಿ ಅಂತ ಕೈ ಕಾಲು ಮುಖ ತೊಳ್ಕೊಂಡು. ಸರಿ ಸರಿ ಆಯ್ತಪ್ಪ. ಅಕ್ಕ ಹಂಗಲ್ಲ ಹಾಸಿಗೆ ಹಾಕಿದಾನ, ನಾನು ಹೋಗಿ ಕರ್ಕೊಂಬರ್ಲೇನ ಅಕ್ಕನ? ಬೇಡ, ನೀನು ಹೋಗ್ಬೇಡ, ತಗೋ, ನೀನು ಊಟ ಮಾಡ್ಬಾ, ಅವ್ರು ಬರ್ತಾರಂತ. ಇಲ್ಲ ಮಾವಯ್ಯ, ನಾನು ಅಡ್ಡಾಡ್ಕೊಂತ ಹೋಗಿ ಬರ್ತಾನೆ, ನನಗೂ ಹಸು ಆಗಿಲ್ಲ. ನಾನು ಹೋಗಿ ಅಕ್ಕನ ಜೊತೆನ ಊಟ ಮಾಡ್ತಾನಂತ. ನಾನು ಹೋಗಿ ಬರ್ತೇನೆ ಮಾವಯ್ಯ. ಅಯ್ಯೋ ಇವ್ನು ಹೋಗ್ತಾನಂತ. ನೀವು ಹೋಗೋಷ್ಟೊತ್ತಿಗೆ ನಾನು ಆಕಿನ ಕಿಡ್ನಾಪ್ ಮಾಡ್ಬೇಕು. ನೀನು ಇಲ್ಲೇ ಇದ್ದ ಆ ಕಡೆಯಿಂದ ಹಿತ್ತಿಲುವಾಗ್ಲಿಂದ ಹಾಸಿ ಮುಚ್ಚಿವಾಗ್ಲಿಂದ ಬಂದಂಗೆ ಮಾಡ. ಅಲ್ಲಿ ಹೆಂಗೆ ಹೋಗ್ತೀವೋ ಹೋಗಿ ಶಾಂತವನಂತ ಅದಾಳಲ್ಲ ಆಕೆ ಅಂತ ಹೋಗಿ ಪ್ರೀತಿ ಗತೆ ಆ್ಯಕ್ಟಿಂಗ್ ಮಾಡ. ನಾನು ಆಕಿನ ಹೆಂಗಾರ ಮಾಡಿ ಕಿಡ್ನಾಪ್ ಮಾಡ್ತಾನೆ. ಬಾ, ನೀನು ಹೋಗ್ಕೊಂಡು ಪಡ್ಕನ. ಹೌದು ಹೌದು, ಮತ್ತೆ ನೀವು ಹೋಗ್ರಾಗ ಅಂದ್ರೆ ನಾ ಮತ್ತೆ ಕಿಡ್ನಾಪ್ ಮಾಡ್ಬೇಕು. ಇಲ್ಲ ಎಲ್ಲ ಕೆಲಸ ಕೆಡ್ತೈತಿ. ನಡಿ ಪಡ್ಕನ ಹೋಗೋಣ. ಜಲ್ದಿ ಜಲ್ದಿ ಫಾಸ್ಟ್.
ಅಕ್ಕ ಯಾವ ಹೊಲಕ್ಕೆ ಹೋಗ್ಯಾಳ ಅಂತ ಮಾವಯ್ಯ. ಅಯ್ಯೋ ಕೇಳಿನ ಇಲ್ಲಲ್ಲ. ಇರ್ಲಿ ನಡಿ, ಅಲ್ಲೇ ನೀರು ಬೀಳ್ತಿರ್ತಾವಲ್ಲ ಅಲ್ಲೇ ಹೋಗಿರ್ತಾವ. ಅವಾಗ ಒಂದ್ಸರಿ ಶಾಂತಕಂಟಿ ಅಲ್ಲೇ ಹೋಗಿದ್ಲ. ಅರ್ಬಿ ಹೋಗ್ಯಾಕ ಅಲ್ಲೇ ಹೋಗಿರ್ತಾಳೆ, ಅಲ್ಲೇ ಕರ್ಕೊಂಡು ಹೋಗಾಳ ನನ್ಗೆ ಗೊತ್ತೈತಿ. ಇಲ್ಲೇ ಕುಂತ ಮಾತಾಡಿ ನಿದ್ದೆ ಬರತ್ತೆ. ಅವಿನ್ನ ಒಣಗ್ಬೇಕಾರ ಏನಿಲ್ಲ ಅಂದ್ರೂ ಒಂದು ತಾಸು ಬೇಕಾ. ಇಲ್ಲೇ ಮಲ್ಕೊನಂತ ತಗೋ. ನೀನು ಒಂದಿಟ್ಟು ಇಲ್ಲೇ ಉಳ್ಳ, ನಾನು ಒಂದಿಟ್ಟು ಉಳ್ತ. ನಂಗೆ ನಿದ್ದೆ ಬರಾಕತ್ತೇವ. ಹೋಗದ ಬ್ಯಾಸರ ಬಂದತೆ. ಇಲ್ಲ ಸ್ವಲ್ಪ ಅಡ್ಡ ಹಾಕನ, ನೀನು ಒಂದಿಟ್ಟು ಇಲ್ಲೇ ಅಡ್ಡ ಆಗಿಬಿಡು ಏನೋ. ಹ್ಞೂ ಆಯ್ತಂಟಿ, ಅಷ್ಟೇ ಮಾಡ್ರಿ. ನೀವು ಮಕ್ಕೋರೆ, ನಾನು ಇಲ್ಲೇ ಮಕ್ಕೋತಾನಂತ. ಯಾಕೋ ನನಗೂ ಸ್ವಲ್ಪ ತೆಲಿನೂ ಸಾತ್ರೆ, ಅದಕ್ಕೆ ನಾನು ಇಲ್ಲೇ ಉಳ್ತಂದ್ರೆ ನೀವು ಇಲ್ಲೇ ಉಳ್ರಂಟಿ. ಆದ್ರೆ ಹಸ್ಕೋಕೆ ಏನೋ ಒಂದು ಚಾಪಿ ತಂದಿದ್ರೆ ಹಾಕಿತ್ತು ಇರ್ವತ್ತು. ಮತ್ತೇನು ಮಾಡೋದಿನ, ಅವು ಮೊದಲು ಹಸಿ ಅದಾವ, ಅದ್ರ ಮೇಲೆ ಎಲ್ಲ ಮಕ್ಕೊಂಡು ಹೊಲಸಕ ನಿಮ್ಮ ಮತ್ತೆ ಇನ್ನಟ್ಟು ಒದರ್ತಾಳಂತ. ಅದಕ್ಕೆ ಎಲ್ದು ಹಂಗೆ ಮಕ್ಕೊಂಬಿಡು, ಮತ್ತೇನು ಮಾಡೋದು. ಪ್ರೀತಿ ಆ ಕಡೆ ಮಕ್ಕೊಂಡೆವ. ಇಲ್ಲಿ ನಿಮ್ಮ ತಲೆ ಅಂತಕ್ಕೆ ಮಕ್ಕೊಂಡಂಟಿ. ಆ ಕಡೆ ಮಕ್ಕೋಬೇಕಂದ್ರೆ ಆ ಕಡೆ ಸ್ವಲ್ಪ ಕಸ ಭಾಳ ಬಿದ್ದಿತ್ತು, ಅದಕ್ಕೆ ಇಲ್ಲಿ ನಿಮ್ಮ ತಲೆ ಅಂತಕ್ಕೆ ತಲೆ ಮಾಡಿ ಮಕ್ಕೊಂಡ್ರೆ. ಹೌದನ, ಆಯಿತು ಮಕ್ಕೋ. ನಂಗೆ ಸ್ವಲ್ಪ ನಿದ್ದೆ ಬರತ್ತೇವ, ಎಬ್ಬಸಕ್ಕೆ ಹೋಗ್ಬೇಡ, ಸುಮ್ಮ ಮಕ್ಕೋ. ಹ್ಞೂ ಆಯ್ತು ರಂಟಿ, ನಾನು ಮಕ್ಕೋತಂತ ತೋರಿಲ್ಲ, ನೀವು ಮಕ್ಕೋರಿ. ಹಬ್ಬ ಇಲ್ಲಿ ಅದಾರ. ನಾವು ಎಲ್ಲಿ ಅದಾರ ಅನ್ಕೊಂಡಿದ್ದು, ಇಲ್ಲೇ ಮಕ್ಕೊಂಡಾರ. ಆಕೆನ ಪ್ರೀತಿ ಸೇಮ್ ನನ್ನಂಗನ ಅದಾಳಲ್ಲಕಿ. ಹೂವ ನನ್ನಂಗೆ ಪ್ರಿಂಟ್ ಮಾಡಿಸಿದಂಗೆ ಅದಾಳ ನೋಡ. ಸರಿ ನಡಿ, ಜಲ್ದಿ ಕಿಡ್ನಾಪ್ ಮಾಡೋಣ. ಅವು ಅಲ್ಲೇ ಅದಂದ. ನಾವು ಬರೋಷ್ಟಕ್ಕೆ ಅಂದ್ರೆ ನೀ ಆಕಿನ ಎಳ್ಕೊಂಡು ಹೋಗಿ ಕಟ್ಟಿ ಹಾಕು, ನಾನು ಅಲ್ಲೇ ಮಕ್ಕೊಂಬರ್ತೀನಂತ. ಏನ ಜಲ್ದಿ ಹೋಗು. ಸರಿ ಆಯ್ತು ಬಾ. ಅದನ್ನ ಇದನ್ನು ಕೊಟ್ಟಿದ್ನಲ್ಲ, ಎಲ್ಲಿಟ್ಟು ಅದನ್ನ ಖರ್ಚಿಪ್ಪ ತಾಯಿಲಿಕ್ಕೆ ಬಾಯಿ ಹಿಡಿದು ಬಿಡ್ತಾನ. ಈಗ ಸುಮ್ಮನೆ ಬಿದ್ದು ಬಿಡ್ತಾಳ, ಎತ್ತಿಕೊಂಡು ಹೋಗ್ಬಿಡ್ತಾನಂತ. ಹ್ಞೂ ಸರಿ ಆಯ್ತು, ಅಷ್ಟೇ ಮಾಡ. ತಡಿ ಖರ್ಚಿಪ್ಪ ಎಲ್ಲಿಟ್ಲಿ. ಅಯ್ಯೋ ಖರ್ಚಿಪ್ಪ ಸಿಗತ್ತಲ್ಲ ಅಯ್ಯಪ್ಪ, ತಡಿ ನೋಡ್ತೀನಿ. ಏನು ಸೌಂಡವ ಅದು, ಗುಸ್ಸು ಮಕ್ಕೊಯ್ಯವ. ಸುಮ್ಮನೆ ನಿಧಿ ಬರತ್ತೆ ಒಂದೀಟ, ಸುಮ್ಮ ಮಕ್ಕೋರ ಪ್ರೀತಿ. ಹ್ಞೂ ಆಂಟಿ. ಬಾಯ್ ಮಾಡಕೋಬೇಡ, ಸುಮ್ಮನೆ ಏರ. ಎಷ್ಟು ಬಾಯ್ ಮಾಡ್ತಿದ್ದಿ ನೀನು. ಸರಿ ಆಯ್ತು ತಗೋ. ಖರ್ಚಿಪ್ ನೋಡತ್ತಂತ ತಡಿ ಒಂದೀಟ. ತಗೋ ಸಿಕ್ಕತಿ. ಮೊಳಕ ನೀ ಹಿಡ್ಕೊಂಡು ನಿಮ್ಮ ಮಕ್ಕಕ್ಕೆ ನೀನು ಕೊಳ್ತಿ ಇಲ್ಲಿ. ಅಲ್ಲಿ ಹೋಗಿ ಮಕ್ಕಳು ನನಗೆ ಹಗರ ಹೇಳ್ಕೊಂಡು ಹೋಗ್ಕನಂತ. ಸರಿ ಆಯ್ತು ಹೋಗು. ಹ್ಞೂ ಇಲ್ಲಿ ಬರಾತಿರ್ಬೋದು, ಜಲ್ದಿ ನಡಿ. ನನ್ನ ಜೊತೆನೂ ಆಟ ಆಡಕ್ಕೆ ಮಾಡ್ತಿದ್ದಿ. ಬಾ, ಇವಾಗ ನಿನ್ನ ಜೀವನ ನಾ ಏನು ಮಾಡ್ತಾನಂತೇಳಿ ನೋಡು ಅಂತೆ. ಬಿದ್ಲಾಕಿ. ಸರಿ ನಾಕೆನ ಎದ್ಕೊಂಡು ಹೋಗ್ತಾನ. ನೀ ಇಲ್ಲಿ ಸುಮ್ಮನೆ ಮಕ್ಕೊಂಬಿಡ ಏನ. ಯಾರಿಗೂ ಡೌಟ್ ಬರಬಾರ್ದ. ಏನಾರ ನಿನಗೆ ಗೊತ್ತಾಗಲಿಲ್ಲ, ಮಾತಾಡೋಕೆ ತಿಳಿಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡ. ನೀನು ಮಾತ್ರ ನಾ ಇತ್ತೀಚೆಗೆ ಬರಬೇಡ ಏನೋ. ಮದುವೆ ಆಗೋ ಮಟ್ಟ ತನ್ನಾಗ ಅಲ್ಲೇ ಇರು. ನಿನ್ನ ಜೀವನ ಚೆನ್ನಾಗಿರುವಾಗ ನಾ ಮಾಡ್ತಾನೆ. ಈಕಿ ಜೀವನ ಏನು ಮಾಡ್ಬೇಕಂತೇಳಿ ನನಗೆ ಚೆಂದಾಗ ಗೊತ್ತೈತಿ. ಸರಿ ಆಯ್ತು, ಮೊದಲ ಅವಳನ್ನ ಕರ್ಕೊಂಡು ಹೋಗೋ, ಅವ್ನು ಬಂದ ಅನ್ಸುತ್ತೆ. ಆಯ್ತಾಯ್ತು. ಇವಾಗ ನೋಡು, ನೀ ನನ್ನ ಕೈಗೊಂಬೆ. ಇನ್ನು ಮುಂದೆ ನಿನಗೆ ಏನು ಮಾಡೋಕ್ಕಾಗಲ್ಲ. ಬಾಯ್ ಹೋಗಿನ. ಅಕ್ಕ ಅದು ಎಲ್ಲಿದ್ದಾರು ಕಾಣಿಸ್ವಾರ. ಇನ್ನೂ ಇಲ್ಲಿ ಮಠ ಬಂದೀನಿ, ಇನ್ನೂ ಎಲ್ಲಂತ ನೋಡ್ಲಪ್ಪ. ಸಾಕಾಗೋಯ್ತು ನನಗೆ ಅಡ್ಡಾಡಿ. ಅಯ್ಯೋ ಅಲ್ಲಿ ಯಾರೋ ಮಕ್ಕೊಂಡಾಗೈತಿಲ್ಲ, ಯಾರಂತ ನೋಡ್ಬೇಕು. ಏನಾರ ಇಲ್ಲೇ ಪ್ರೀತಿ ಅಕ್ಕದಾಳ ಅಂತೇಳಿ ನೋಡ್ಬೇಕು. ಇವ್ರು ದಪ್ಪಿರೋದು ನೋಡಿದ್ರೆ ಇವ್ರು ಶಾಂತ ಕಂಡಿಲ್ಲ ಅಂತ ಅನಿಸ್ತತಿ. ಮುಂದೆ ನೋಡೋನ್ ತಡಿ, ಮಕ ನೋಡ್ದೆ ಗೊತ್ತಾಗಂಗಿಲ್ಲ ಏನು. ಹೈ ಅವರಲ್ಲ. ಅಯ್ಯ ಪ್ರೀತಕ್ಕ, ಏ ಶಾಂತಕಂಟಿ ಏನು ಮಾಡತ್ತೀರಿ ಇನ್ನೂ ಇಲ್ಲೇ? ಅಲ್ಬಿಯೋದು ಒಣಗಿದಾವ ಇಲ್ಲೋ ಹಾಸಿಗೆ, ಇನ್ನೂ ಇಲ್ಲೇ ಅದ್ರಲ್ಲ ನೀವು. ಎದ್ದು ಬರೋದು ಬಿಟ್ಟು ನಿದ್ದೆ ಹೊಡಿಕತ್ತೀರಿ. ಶಾಂತಕಂಟಿ ಆಂಟಿ. ಪ್ರೀತಕ್ಕ ಹೇಳಕ್ಕ, ಇನ್ನೂ ಮಕ್ಕೊಂಡಿ ಯಾಕ? ಇಲ್ಲಿ ಮಕ್ಕೊಂಡ್ರೆ ಹಾವು ಗೀವು ಏನಾರ ಬಂದು ಕಡಿದ್ರೆ ಏನು ಮಾಡೋದು? ಗಿಡದ ನೆಳ್ಳಿಗೆ ಆರಾಮ್ ಬಂದು ನಿದ್ದೆ ಹೊಡಿಯಕತ್ತಾರಲ್ಲ. ಅಯ್ಯೋ ಬಂದೇನಪ್ಪ ಶಿವ. ಆಯ್ತು ತಗೋಪ್ಪ, ನಮ್ಮ ನಿದ್ದೆ ಹತ್ತಿದಂಗ ಆತು. ಹೇಳ್ತ ನಗರ. ಹಾಂ ಶಿವ ಹೇಳ್ತಾನೆ ತಡಿ. ಯಪ್ಪ ಇನ್ನಾಟ್ ಮಕ್ಕೋತಿದ್ದು ನೋಡಪ್ಪ, ಬಂದು ಎಲ್ಲ ನಿದ್ದೆ ಹಾಳಿ ಮಾಡಿದಿ. ಅವಿನ್ನ ಹಾಸಿಗೆ ಒಣಗಿರ್ತಾವನ ಇಷ್ಟು ಜಲ್ದಿ. ಅಯ್ಯಯ್ಯ ಪ್ರೀತಿ, ನೀ ಯಾವ ಡ್ರೆಸ್ ಏನು ಮಾಡಿದ್ಲೆ? ಹಾಂ ನಿಂದು ಬೇರೆ ಇತ್ತಲ್ವ, ಇದನ್ನ ಯಾವಾಗ ಹಾಕೊಂಡು ನೀನು? ಅಯ್ಯೋ ಈಗ ಏನು ಹೇಳೋದು, ಏನು ಹೇಳ್ಬೇಕಂತ ಗೊತ್ತಾಗತ್ತಲ್ಲ. ಅದು ಆಂಟಿ, ಅದ ಭಾಳ ಅದು ಓದಿತ್ತ. ಇಲ್ಲಿ ಮಕ್ಕಳ ಗಾವ ಆಗಲಿಲ್ಲ ನನಗೆ. ಮೈಯೆಲ್ಲ ತಂಡ ಹತ್ತಿದಂಗೆ ಆಕೈತೆ. ಅದಕ್ಕೆ ಮತ್ತೆ ಇದನ್ನ ಹೆಂಗೋ ಒಂದು ಜೊತೆ ಇಟ್ಕೊಂಬಂದಿನಿ ನಾನು ಬುಟ್ಟ್ಯಾಗ. ಅದನ್ನು ಸೈಡ್ ಇಟ್ಟಿದ್ದೆ, ನಿನಗೆ ಹೇಳೋದ ಮರ್ತು ಬಿಟ್ಟೆ. ಅದಕ್ಕಾಗಿ ಇದನ್ನು ಹಾಕೊಂಡಿದ್ದೆ. ಇದನ್ನು ಹಾಕೊಂಡು ಮಕ್ಕಳಂದ್ರೆ ನೀತಿ ಹತ್ತಿತ್ತು. ನೀತಿ ಹತ್ತು ಕೊಡ್ದೆ ಇವು ಬಂದು ಎಬ್ಬಿಸ್ಬಿಟ್ಟು ನೋಡೋಣ ತಮ್ಮ ಶಿವು. ಯಾಕೋ ಈಗಿದ್ರೆ ಮಾತಾಡೋ ದಾಟಿ ಒಂದಿಟ್ಟು ಬ್ಯಾರೇನ ಆದಂಗೆ ಐತಲ್ಲ. ಅಲ್ಲ ನೀನು ಮಾತಾಡೋ ದಾಟಿ ಒಂದು ಸ್ವಲ್ಪ ಚೇಂಜ್ ಆದಂಗೆ ಐತಲ್ಲ. ನೀನು ಪ್ರೀತಿನ ಹೌದಲ್ಲ ಮತ್ತೆ? ಅಲ್ಲ ಆಂಟಿ, ಯಾಕೆ ಹೆಂಗೆ ಕಾಣಕತ್ತಾಳ ನಿಮಗೆ? ನಮ್ಮ ಅಕ್ಕ ನಂಗೆ ಕಾಣಿಸ್ವಾಳನ? ಏನು ಡ್ರೆಸ್ ಚೇಂಜ್ ಆಗ್ಬಿಡ್ದಂದ್ರೆ ನಮ್ಮ ಅಕ್ಕನ ಚೇಂಜ್ ಆಗ್ಬಿಟ್ಲ ಅಂತ ಅನ್ಕೊಂಡ್ರು. ಒಬ್ಬರೇ ಇರ್ತಾರೆ, 7 ಜನ ಇರ್ತಾರೆ. ಅದು ಎಲ್ಲ ಚೇಂಜಸ್ ಇರ್ತಾರೆ. ಎಲ್ಲರೂ ಒಂದೇ ರೀತಿನೇ ಇರೋದಿಲ್ಲ. ನಮ್ಮ ಅಕ್ಕ ನಂಗೆ ಇರಕ್ಕೆ ಸಾಧ್ಯನೇ ಇಲ್ಲಿ. ನೀವು ಅವ್ರಿಬ್ರು ಏನು ಅವಳಿ ತೊಳಿ ಅನ್ಕೊಂಡಿದ್ದಿ? ನಮ್ಮ ಅವ್ವಾಗ ಅವಳಿ ತೊಳಿ ಹುಟ್ಟಿ ಅನ್ಕೊಂಡಿ. ನಮ್ಮ ಅವ್ವ ನಾವಪ್ಪ, ನಮ್ಮ ಅಕ್ಕ ಒಬ್ಬಾಕಿ ಅಷ್ಟೇ, ನಾವು ಇಬ್ಬರ ಮಕ್ಳು. ಅಂತದ್ರಾಗ ಏನು ಕನಸ್ಕೊಂಡಿದ್ರು ಯಾರು ಯಾರಿಗೆ ಗೊತ್ತು. ಹಗಲು ನೆನಸೋದು ಆಗೀಗಿತ್ತು. ನಡ್ರಿ ಮನೆಗೆ, ಅತ್ತೆಮ್ಮ ಊಟಕ್ಕೆ ಕರೆಯತ್ತಾಳೆ, ಎಲ್ಲರೂ ಅಡಿಗೆ ಆಗೈತೆ ಅಂತ ಕರ್ಕೊಂಬರುವಂತೆ ಕಳಿಸಿಳ ನನ್ನ. ಯಪ್ಪ ನೋಡಾಗ ಚೋಟ್ ಮೆಣಸಿನ್ಕಾಯಿ ಅಟ್ಟಿಲ್ಲ. ಎಷ್ಟೆಷ್ಟು ಮಾತಾಡ್ತೀವೋ ಯಪ್ಪ ನೀನು. ನಾಳೆ ದೊಡ್ಡ ಒಂದು ಆಫೀಸರ್ ಆಗ, ಎಲ್ಲ ಜನಸೇವೆ ಮಾಡಾಕ ಮಾತಾಡೋಕೆ ಚಲೋ ಅದಿ. ನಿಮ್ಮ ಬಾಯಿ ಹರ್ಕಿಂತ ಹಂಗಾರ ಆಗಲಿ ಬಿಡ್ರಿ, ಚಲೋ ಆಕತಿ. ನಾನು ಡಿ ಸಿ ಆಗ್ಬೇಕು ಅನ್ಕೊಂಡಾನ. ಜನಸೇವೆ ಜನಾರ್ದನ ಸೇವೆ ಅಂತ ಮುಂದೆ ಹೋಗ್ಬೇಕಂತೇಳಿ ಅಂದ್ಕೊಂಡನು. ಹಂಗಾರ ಆಗಲಿ ನಿಮ್ಮ ಬಾಯಿ ಹರ್ಕಿಂದ. ಅಕ್ಕ ಬಾಕ ಹಸುವಾಗಿಲ್ಲ ಇನ್ನು.
ಪಾಪ ಇಷ್ಟೆಲ್ಲ ಹಾಸಿಗೆ ಹೋಗದ್ರಿ ಮಾಡಿದ್ರಿ ಹಸುವಾಗಿರ್ತತಲ್ಲ ಬಾ ಹೋಗೋಣ ಸರಿ ನಡಿಸಿ ಹೋಗೋಣ. ಅಯ್ಯಯ್ಯ ಹೊಂಟ ಬಿಟ್ಟ ಹಾಸಿಗೆ ಯಾರು ತಕೊಂಡ್ಬರ್ತಾರ ಅವನ್ನ, ಅವ್ ಒಣಗಿರ್ತಾವ. ನಡೀರಿ ಅವ್ನು ತಕೊಂಡ್ ಕಾಸ ಆಮೇಲೆ ಹೋಗುವಂತ್ರೆ.